ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆಲ್ಲ ನಿಮ್ಮ ಅಚ್ಚುಮೆಚ್ಚಿನ ಬ್ರಹ್ಮಲಿಖಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲೂ ಒಂದಲ್ಲ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳ್ಕೊತೀವಿ. ನಾವು ಹೇಗಿರ್ಬೇಕು, ನಮ್ಮ ಸುತ್ತಮುತ್ತ ಹೇಗಿರ್ಬೇಕು, ನಮ್ಮ ಮನೆಯನ್ನ ನಾವು ಯಾವ ರೀತಿ ಇಟ್ಕೋಬೇಕು, ಮನೆಯಲ್ಲಿ ಯಾವ ರೀತಿ ವಸ್ತುಗಳನ್ನ ಬಳಸಬೇಕು, ಈ ರೀತಿ ಅನೇಕ ಮಾಹಿತಿಗಳನ್ನ ತಿಳ್ಕೊತೀವಿ. ನಾವೆಲ್ಲಾದ್ರೂ ತಪ್ಪುಗಳನ್ನ ಮಾಡಿದ್ರೆ ಈ ಮಾಹಿತಿಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ತಪ್ಪುಗಳನ್ನ ತಿದ್ಕೋತೀವಿ. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಮಾಹಿತಿಯನ್ನ ತಿಳ್ಕೊತೀವಿ ಕೇಳೋಣ ಬನ್ನಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಗಳು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾವುದೇ ಒಂದು ಜಾಸ್ತಿ ಆದ್ರೆ ಅಮೃತವು ವಿಷವಾಗುತ್ತೆ ಅಂತಾರೆ. ಕೆಲವರು ಮನೆಯಲ್ಲಿ ವಸ್ತುಗಳನ್ನ ವಿಪರೀತ ವಸ್ತುಗಳು ಇಟ್ಕೊಂಡಿರ್ತಾರೆ. ಅವರ ಒಂದು ಟೇಸ್ಟ್ ಪ್ರಕಾರ ಮನೆಯನ್ನ ಅಲಂಕರಿಸಿರ್ತಾರೆ. ಹಾಗೆ ನಾನ್ ಕೇಳ್ಪಟ್ಟಿದ್ದೀನಿ ಗುರುಗಳೇ, ಕೆಲವು ಬೊಂಬೆಗಳನ್ನ ಅಥವಾ ತುಂಬಾ ನಮ್ಮ ತೀಕ್ಷ್ಣವಾದ ದೃಷ್ಟಿಗಳನ್ನ ಬೀರುವಂತಹ ಬೊಂಬೆ, ಫೋಟೋಸ್ ಅಥವಾ ಏನೇ ಆಗಿದ್ರು ಮನೆಯಲ್ಲಿ ಹೆಚ್ಚು ಅದೆಲ್ಲ ಇರಬಾರ್ದು ಅಂತಾರೆ. ಇದು ನಿಜಾನ ಗುರುಜಿ? ಇವಾಗ ನಾವು ಮನೇನ ವಾಸ್ತು ಪುರುಷ ಅಂತ ಕರಿತೀವಿ. ವಾಸ್ತು ಪುರುಷ ಅಂದ್ರೆ ಆ ಶೇಪಲ್ಲಿ ಒಬ್ಬರು ದೇವರು ಇರ್ತಾರೆ ಅನ್ನೋ ತಪ್ಪದು, ಅದು ಎನರ್ಜಿ ಇರುತ್ತೆ ಅಂತ. ಇವಾಗ ನಮ್ಮ ದೇಹಕ್ಕೆ ಕಂಪೇರ್ ಮಾಡ್ಕೊಳ್ತೀವಿ. ಈಗ ಸಿಂಪಲ್ ಆಗಿ ನಾವು ಯೋಚನೆ ಮಾಡೋದಿದ್ರೆ, ನಮ್ಮ ದೇಹಕ್ಕೆ ಅನ್ವಾಂಟೆಡ್ ಥಿಂಗ್ಸ್ ಒಳಗಡೆ ಹಾಕೊಂಡ್ರೆ ಏನೇನು ಪರಿಣಾಮ ಆಗುತ್ತೆ ಅಂತ ಎಲ್ಲರೂ ಊಹಿಸ್ಕೋಬಹುದು. ಇವಾಗ ನೀವು ಬೇಡದವರೆಲ್ಲ ತಿಂದುಬಿಟ್ರೆ ಸಾಧಾರಣವಾಗಿ ಆಗ್ಬಿಡುತ್ತೆ ಅಂತ. ಹಾಗೇನೆ ಮನೇನು ಬಂದೊಂದು ದೇಹ ಇದ್ದಂಗೆ, ಅದ್ರಲ್ಲಿ ಏನೇನು ಇಡಬೇಕು ಅಷ್ಟೇ ಇಡಬೇಕು. ವಿಪರೀತ ಜಾಸ್ತಿ ವಸ್ತುಗಳು ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಏನು ವಸ್ತು ಇಟ್ಟಿದ್ದಾರೆ ಅಂತ ಫಸ್ಟ್ ಕೌಂಟ್ ಆಗುತ್ತೆ ಅದ್ರಲ್ಲಿ. ನಾನು ಬಹಳ ವರ್ಷಗಳಲ್ಲಿ ಬಹಳ ಮನೆಗಳಲ್ಲಿ ಪ್ರಪಂಚದ ಪೂರ್ತಿ ವಾಸ್ತುಗಳು ಮಾಡಿರೋದ್ರಿಂದ ನನ್ನ ಅನುಭವ ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಯಾವ್ಯಾವ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ವಸ್ತುಗಳು ವಿಪರೀತ ಜಾಸ್ತಿ ಇರುತ್ತೋ, ಏನೇ ವಸ್ತುಗಳಾಗ್ಲಿ, ಆ ಮನೆಯಲ್ಲಿ ಸಾಧಾರಣವಾಗಿ ನೆಮ್ಮದಿ ಶಾಂತಿ ಅಂತ ಸ್ವಲ್ಪ ಕಮ್ಮಿ ಇರ್ತದೆ. ಏನು ನೆಸೆಸಿಟೀಸ್ ಇರುತ್ತೋ ಅಷ್ಟು ಇಟ್ಕೋಬೇಕು ಅಂತ. ಎರಡನೇದಾಗಿ ನಮ್ಮ ಪೂರ್ವಿಕರು ಬಂದು ಬಹಳ ಬುದ್ಧಿವಂತರು ಅಂತ ಹೇಳ್ಬೇಕು ಎಲ್ಲ ವಿಷಯದಲ್ಲಿ. ನಾವು ಇದು ಹಿಸ್ಟ್ರಿ ನೋಡಿದಾಗ, ಪುರಾಣ ನೋಡಿದಾಗ, ಆ ಕಾಲದಲ್ಲಿ ತಗೊಂಡಾಗ ಚಿತ್ರಗಳು ಅಂತ ಬರೆಯೋರು, ಫೋಟೋಸ್ ಬರೆಯೋರು. ಯಾತಕ್ಕೆ ಬರೀತಾ ಇದ್ರು ಅಂದ್ರೆ, ಒಂದು ನೆನಪಿಗಾಗಿ, ಒಂದು ರಿಮೆಂಬರೆನ್ಸ್ಗೆ ಅಂತ, ಅಥವಾ ಒಂಥರ ಏನೊಂದು ಅಕೇಶನ್ಗೆ ಅಂತ. ಎರಡನೇದಾಗಿ ಎಲ್ಲ ಚಿತ್ರಗಳು ಮನೆಯಲ್ಲಿ ಏನೇನು ಇಟ್ಕೊಳ್ತೀವಿ, ಫೋಟೋಗಳು, ಚಿತ್ರಗಳು, ವಸ್ತುಗಳು ಇಟ್ಕೊಳ್ತೀವಿ, ಎಲ್ಲದಕ್ಕೂ ಒಂದು ಎಲೆಕ್ಟ್ರಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದ್ದೇ ಇರುತ್ತೆ. ಇವು ಫೋಟೋ ಅಂತ ತಗೊಂಡಾಗ ಈ ಕಾಲದಲ್ಲಿ ನಾವು ಫೋಟೋಸ್ ತೆಗಿತೀವಿ, ನಾವು ಮೊಬೈಲಲ್ಲಿ ತೆಗಿತೀವಿ, ಸ್ಟುಡಿಯೋಗೆ ಹೋಗಿ ತಗೊಳ್ತೀವಿ, ಪೇಂಟಿಂಗ್ಸ್ ಹಾಕ್ಕೊಳ್ತೀವಿ, ಎಲ್ಲ ಮಾಡ್ತೀವಿ ನಾವು. ಹಿಂದಿನ ಕಾಲದಲ್ಲಿ ಫೋಟೋಗ್ರಫಿ ಇತ್ತು ಅಲ್ವ ನನಗೆ ಗೊತ್ತಿಲ್ಲ, ಇತ್ತು ಅಂತ ಕಾಣುತ್ತೆ, ಹೇಳಕ್ಕಾಗಲ್ಲ ಯಾಕಂದ್ರೆ ಬಹಳ ಮೇಧಾವಿಗಳು. ಬಟ್ ಚಿತ್ರಗಳನ್ನ ಬರೆಯೋರು ಅವರು, ಪೇಂಟಿಂಗ್ಸ್ ಬರೆಯೋರು, ಮನೆ ಮಂದಿ ಪೇಂಟಿಂಗ್ಸ್ ಜ್ಞಾಪಕಾರ್ಥಕ್ಕೆ. ಇವಾಗ ದೊಡ್ಡವ್ರ ಮನೇಲಿದ್ರೆ ಅವ್ರ ಪೇಂಟಿಂಗ್ ಬರ್ದಿಟ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ನೋಡ್ಬೋದು ಅಂತ ಅದು ಇಡ್ತಾ ಇದ್ರು. ಆದ್ರೆ ಒಂದು ವಿಷಯ ಸುಮಾರು ಜನಕ್ಕೆ ಏನ್ ಗೊತ್ತಿಲ್ಲ ಅಂದ್ರೆ, ವಾಸ್ತುಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಒಂದು ಫೋಟೋ ಅಂತ ತಗೊಂಡಾಗ, ಇವಾಗ ನಾವು ಈ ಕಾಲಕ್ಕೆ ತಗೊಂಡ, ಬಹಳ ಹಿಂದೆ ಏನು ಮಾಡ್ತಾ ಇದ್ರು ಅಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಎ ಫೋಟೋಗ್ರಾಫ್ ಈಸ್ ಅ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ದಿ ಕನ್ಸರ್ನ್ ಪರ್ಸನ್ ಅಂತ. ಅಂದ್ರೆ ನಮ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ ಒಂದು ಫೋಟೋಗ್ರಾಫ್ ಅಂತ. ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ಆದ್ರೂ ತಗೊಳ್ಳಿ, ಲೈಫ್ ಸೈಜ್ ಫೋಟೋ ಆದ್ರೂ ತಗೊಳ್ಳಿ, ಆ ಫೋಟೋಗ್ರಾಫ್ ಒಂದು ಎನರ್ಜಿ ಫೀಲ್ಡ್ ಅಂತ ಇರುತ್ತೆ. ಎಷ್ಟೋ ಜನರ ಮನೆಯಲ್ಲಿ ಒಂದ್ಸತಿ ಮಕ್ಕಳು ವಿಚಿತ್ರವಾಗಿ ನಡ್ಕೊಳ್ತಾ ಇರ್ತಾರೆ, ದೊಡ್ಡವರು ವಿಚಿತ್ರವಾಗಿ ನಡ್ಕೊಳ್ತಾ ಇರ್ತಾರೆ, ಅಥವಾ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಈ ರೀತಿಯಲ್ಲಿ ಇರುತ್ತೆ ನೋಡಿ. ಆವಾಗ ಈ ಫೋಟೋಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು. ನಾನು ನೋಡ್ದಂಗೆ ಏನು ಅಂದ್ರೆ, ಈ ಫ್ಯಾಮಿಲಿ ಫೋಟೋಸ್ ಎಲ್ಲ ಹಾಕಿರ್ತಾರೆ ನೋಡಿ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲಿ ಅಂದ್ರೆ ಆ ಹಾಲ್ ತುಂಬಾ ಫೋಟೋಗಳು ಹಾಕ್ಬಿಟ್ಟಿರ್ತಾರೆ. ಇರೋರ ಫೋಟೋ, ಹೋಗಿರೋರ ಫೋಟೋ, ದೇವರ ಫೋಟೋ, ಗುರುಗಳ ಫೋಟೋಗಳು ಇದೆಲ್ಲ ಹಾಕಿರ್ತಾರಲ್ಲ, ಅಂತ ಮನೆಗಳಲ್ಲಿ ಅಶಾಂತಿ ಎಷ್ಟಿರಬಾರ್ದು ಅಷ್ಟಿರುತ್ತೆ. ಜೊತೆಯಲ್ಲಿ ಲಕ್ಷ್ಮಿ ಕಟಾಕ್ಷನು ಲಭ್ಯ ಖಂಡಿತವಾಗಿ ಆಗೋದಿಲ್ಲ. ಅಲ್ಲಿ ಫೋಟೋಸು ಕಂಡುಗಳೆಲ್ಲ ಇಟ್ಬಿಟ್ರೆ ಆಗೋದು. ಈ ಫೋಟೋಗಳಿಗೆ ಸಂಬಂಧಪಟ್ಟಂತಾನೆ ನಮ್ಮ ಪೂರ್ವಿಕರು ಕೆಲವರಿಗೆ ನಮಗೆ ಟಿಪ್ಸ್ ಕೊಡ್ತಾರೆ. ಇವಾಗ ನೀವು ದೊಡ್ಡ ದೊಡ್ಡ ಗ್ರಂಥಗಳು ತಗೊಂಡಾಗ, ಮಯಾಮತ ಅಂತ, ಸಮರಾಂಗಣ ಸೂತ್ರಧಾರ ಅಂತ ತಗೊಂಡಾಗ, ಅಥವಾ ಬೃಹತ್ ಸಂಹಿತ ವಹರಾಮಾಚಾರ್ಯರದು ಬಹಳ ಗ್ರಂಥಗಳಿದೆ ವಾಸ್ತುದು, ಸಾವಿರಾರು ಇದೆ. ಅದ್ರಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಕೆಲವರು ನನ್ನ ಕೇಳ್ತಾರೆ, ಕೆಲವು ಮನೆಗೆ ಹೋದ ತಕ್ಷಣ ಏನಾಗುತ್ತೆ ಅಂದ್ರೆ, ಆ ಮನೆ ಯಜಮಾನ ಮತ್ತೆ ಯಜಮಾನಿದು ಒಂದು ಲೈಫ್ ಸೈಜ್ ಪೇಂಟಿಂಗ್ ಮಾಡಿರ್ತಾರೆ. ಒಳ್ಳೊಳ್ಳೆ ಪೇಂಟರ್ಸ್ ಇರ್ತಾರೆ, ಬಹಳ ಎಲಿಗೆಂಟ್ ಆಗಿರುವಂತದ್ದು ಪೇಂಟಿಂಗ್ ತಂದು ಇವಾಗ ಮನೆ ಎಂಟರ್ ಆಗ್ತಾ ಇದ್ದಂಗೆ ಅಲ್ಲಿ ಆ ಫೋಟೋ ಇರುತ್ತೆ. ಸಾಧಾರಣವಾಗಿ ಒಂದು ಲೈಫ್ ಸೈಜ್ ಫೋಟೋ ಅಂತ ಅನ್ಕೊಂಡ್ರೆ ಅಬೌಟ್ 5 to 6 feet ಲೆಂತ್ ಅಂತ ಇಟ್ಕೊಳ್ಳಿ. ಒಳ್ಳೆ ಟೀಕ್ ವುಡ್ ಫ್ರೇಮ್ ಹಾಕ್ಬಿಟ್ಟು ಆ ಮನೆ ಒಳಗೆ ಹೋಗ್ತಾ ಇದ್ದಂಗೆ ಆ ಫೋಟೋ ಕಾಣಂಗೆ ಇಂಪ್ರೆಸಿವ್ ಇಟ್ಟಿರ್ತಾರೆ. ಅದರಲ್ಲೂ ಕೆಲವು VIP ಗಳು
ಮತ್ತು ಕೆಲವು ಸೆಲೆಬ್ರಿಟೀಸ್, ಕೆಲವು ಸಿನಿಮಾದವರು, ಕೆಲವು ಪಾಲಿಟಿಷಿಯನ್ಸು, ಇಂಥವರೆಲ್ಲ ನಾನು ನೋಡ್ದಂಗೆ ಕೆಲವ್ರ ಮನೆಗಳಲ್ಲಿ ಅದೆಲ್ಲ ಇಟ್ಟಿರ್ತಾರೆ. ಬಟ್ ಅಂಥ ಮನೆಗಳಲ್ಲಿ ಎಷ್ಟು ಅಶಾಂತಿ ಇರುತ್ತೆ ಅಂದರೆ ಅಂಥ ಮನೆಗಳಲ್ಲಿ ಶಾಂತಿ ಖಂಡಿತವಾಗಿರಲ್ಲ. ಎಷ್ಟೋ ಏನು ಸೆಲೆಬ್ರಿಟೀಸು ಆ್ಯಕ್ಚುಯಲ್ ಲೈಫಲ್ಲೇ ಬೇರೆ ಥರ ಇರುತ್ತೆ, ಮತ್ತು ಇದು ಪಬ್ಲಿಕ್ ಲೈಫಲ್ಲೇ ಬೇರೆ ಥರ ಇರುತ್ತೆ. ಇದು ಯಾಕೆ ಅಂತ ಕೇಳ್ಬೋದು. ಕೆಲವರು ಏನು ಮಾಡ್ತಾರೆ ಅಂದರೆ ನಾವು ಫೋಟೋಗಳನ್ನ ಎಲ್ಲೆಲ್ಲಿ ಇಟ್ಕೋಬೇಕು ಅಂತ ಕೇಳ್ತಾರೆ. ಸಿಂಪಲ್ ಆಗಿ ಒಂದು ವಿಷಯ ಏನು ತಿಳ್ಕೊಬೇಕು ಅಂದರೆ, ಬದುಕಿರೋ ಮನೆ ಮಂದಿ ಫೋಟೋಗಳನ್ನ ನಾವೇನೇ ಇದ್ರು ಉತ್ತರ ಮತ್ತು ಪೂರ್ವದ ಗೋಡೆಗಳಲ್ಲಿ ಮಾತ್ರ ಹಾಕಬೇಕು. ಈಗ ಮಕ್ಕಳದು ಆ ಫ್ಯಾಮಿಲಿ ಫೋಟೋಸ್ ಎಲ್ಲ ಇರುತ್ತೆ ನೋಡಿ, ಅದನ್ನ ಅಂತ. ಇನ್ನು ತೀರ್ಕೊಂಡಿರ್ತಾರಲ್ಲ ಹಿರಿಯರು, ಅವ್ರದ್ದು ಬಂದು ದಕ್ಷಿಣ ಅಥವಾ ಪಶ್ಚಿಮದ ಗೋಡೆ ಮೇಲೆ ಹಾಕ್ಬೇಕು. ಕೆಲವು ಕಾಮನ್ ರೂಲ್ಸ್ ಏನು ಅಂದರೆ, ಈಗ ಪೂಜಾ ರೂಮಲ್ಲಿ ಹಿರಿಯರದ್ದು ಫೋಟೋ ಕೆಲವರು ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಅವರ ತಾಯಿ ತಂದೆಗಳ ದೇವರು ಅಂತ ಅವ್ರು ಭಾವಿಸ್ತಾರೆ. ಭಾವಿಸ್ಲಿ, ಅದು ತಪ್ಪೇನಿಲ್ಲ ಅದರಲ್ಲಿ ಅಂತ. ಆದರೆ ವಾಸ್ತುಶಾಸ್ತ್ರ ಪ್ರಕಾರ ಈ ದೇವರ ಮನೆಯಲ್ಲಿ ಹಿರಿಯರ ಫೋಟೋಗಳು ಯಾರು ಇಟ್ಕೊಂಡಿರ್ತಾರೋ ಆ ಮನೆಯಲ್ಲಿ ಖಂಡಿತವಾಗಿ ಶಾಂತಿ ಇರೋದಿಲ್ಲ, 1% ಶಾಂತಿ ಇರೋದಿಲ್ಲ. ಮತ್ತು ಇನ್ನೊಂದು, ಗುರು ರೂಪದಲ್ಲಿರುವಂಥ ಕೆಲವು ಚಿತ್ರಗಳು ಇಟ್ಕೊಂಡಿರ್ತಾರೆ. ಯಾರನ್ನೋ ಗುರುಗಳು ಅಂತ ಇಟ್ಕೊಂಡಿರ್ತಾರೆ ನೋಡಿ, ಅದನ್ನು ದೇವರ ಮನೆ ಇಡೋಂಗಿಲ್ಲ. ದೇವರ ಮನೆ ದೇವರಿಗೆ ಮಾತ್ರ ಸೀಮಿತ. ದೇವರು ಈಕ್ವಲೆಂಟು ಯಾರೂ ಇಲ್ಲ ಅಂತ. ದೇವರಿಗೆ ಈಕ್ವಲೆಂಟು ನಾವು ಮನುಷ್ಯಕ್ಕೆ ಬರೋಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದೇನಾಗುತ್ತೆ ಅಂದರೆ, ಪೂಜಾ ರೂಮಲ್ಲಿ ಅದೆಲ್ಲ ಖಂಡಿತವಾಗಿ ಇಟ್ಕೋಬೋದು. ಈ ಮನೆಯಲ್ಲಿ ಹಿರಿಯರು ಹೋಗ್ಬಿಟ್ಟಿರ್ತಾರೆ ನೋಡಿ, ಆ ಮನೆಯಲ್ಲಿ ಪೂಜಾ ರೂಮಲ್ಲಿ ಹಿರಿಯರದ ಫೋಟೋ ಇಟ್ಕೊಂಡಿದ್ರೆ ಆ ಮನೆಯಲ್ಲಿ ಸ್ವಲ್ಪ ಶಾಪಗ್ರಸ್ತರಾಗ್ತಾರೆ ಅಂತ. ಪೂಜಾ ರೂಮಿನ ಪಕ್ಕದ ಗೋಡೆಗೆ ಹಾಕಿದ್ರೆ ಹಾಕಬಾರ್ದು. ಆ ಪೂಜಾ ರೂಮ್ 4 ಗೋಡೆ ಅಂತ ಏನಿರುತ್ತೆ ಅಲ್ಲೆಲ್ಲೂ ಬರಬಾರ್ದು. ಮತ್ತೆ ಎರಡನೇದಿಗೆ ಬಹಳ ಸಿಂಪಲ್ ಆಗಿ ಈ ಡೋರ್ ವೇಸ್ ಅಂತ ಇರುತ್ತೆ ನೋಡಿ, ಈ ಬಾಗಿಲುಗಳಿರುತ್ತಲ್ಲ, ರೂಮ್ ಹೋಗೋದು ಅಥವಾ ಹೊರಗಡೆ ಹೋಗೋ ಬಾಗಿಲುಗಳು, ಅದ್ರ ಮೇಲೆ ಬಂದು ಹಿರಿಯರ ಫೋಟೋಗಳು ಹಾಕ್ಬಾರ್ದು. ಅದ್ರ ಕೆಳಗಡೆ ನಾವು ನುಸುಳು ಹೋಗ್ಬಾರ್ದು. ಅದು ಒಳ್ಳೇದಲ್ಲ ಅದು. ಹಾಗೇನೆ ಬಹಳ ಇಂಪಾರ್ಟೆಂಟ್ ಅಂದ್ರೆ, ಕೆಲವ್ರಿಗೆ ಯಾವಾಗ್ಲೂ ಈ ತಲೆಯಲ್ಲಿ ಕರೆಂಟ್ ಹೊಡೆದಂಗೆ ಮತ್ತೆ ಸಿಕ್ಕಾಪಟ್ಟೆ ತಲೆನೋವು ಬರೋದು, ಮತ್ತೆ ಒಂಥರ ಡಿಪ್ರೆಷನ್ ಸಡನ್ ಆಗಿ ಬರೋದು, ಕಾರಣ ಇಲ್ಲದೆ ಏನೋ ಆಗ್ತಾ ಇರುತ್ತೆ. ಅವ್ರ ಮನೆಗಳಲ್ಲಿ ಏನಾಗುತ್ತೆ ಅಂದ್ರೆ 2 ವಿಧವಾದ ಪ್ರಾಬ್ಲಮ್ ಇರುತ್ತೆ. ಒಂದು ಬಂದ್ಬಿಟ್ಟು, ಯಾವುದೇ ರೂಮ್ಗೆ ಎಂಟರ್ ಆದಾಗ ಆ ರೂಮ್ ಮೇಲ್ಗಡೆ ಬಂದು ಗಡಿಯಾರ ಹಾಕಿರಬಾರ್ದು. ಗಡಿಯಾರ ಬಂದು ಕಾಲ, ಯಮ. ಸೊ ಯಮನ್ ಕೆಳಗೆ ಯಾವಾಗಲೂ ನಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಕ್ಷೀಣಿಸತ್ತೆ ಅಂತ. ಇದು ವಾಸ್ತುಕ್ಕೆ ಸಂಬಂಧಪಟ್ಟಿದ್ದು. ಎರಡನೇದು, ಮನೆಯಲ್ಲಿ ತೀರ್ಕೊಂಡಿರೋ ಹಿರಿಯರ ಫೋಟೋ ಇರುತ್ತೆ ನೋಡಿ, ಅದನ್ನ ಅಲ್ಲಿ ಡೋರ್ ವೇಸ್ ಅಲ್ಲಿ ಹಾಕಬಾರ್ದು. ಅದ್ರ ಕೆಳಗೆ ನಾವು ನಡೆಯೋಂಗಿಲ್ಲ. ಅದು ವಿಶ್ವಾಸ ಎಲ್ಲ ಇಟ್ಕೊಳ್ಳಿ ಖಂಡಿತವಾಗಿ, ಕೆಲವು ಪಾಲಿಸ್ಬೇಕು. ಹಾಗನ್ಬಿಟ್ಟು ಎಲ್ಲೆಲ್ಲ ಅದನ್ನ ಹಾಕಕ್ ಹೋಗ್ಬಾರ್ದು. ಈ ತರ ಈ ಫೋಟೋಸ್ ಹಾಕೊಂಡಾಗ ಎಲ್ಲೆಲ್ಲಿ ಯಾವ್ಯಾವ ಫೋಟೋ ಹಾಕಿದ್ರೆ ಏನೇನ್ ಎಫೆಕ್ಟ್ ಅಂತ ನಮ್ಮ ಪೂರ್ವಿಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಗುರುಗಳೇ, ಇದೆಲ್ಲ ಸಾಮಾನ್ಯವಾಗಿ ನಾವು ಗಮನಿಸುವಂತ ವಿಚಾರ ಅಲ್ಲ. ಈ ಫೋಟೋ ಇಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಹಾಕ್ಬಿಟ್ಟಿರ್ತೀವಿ. ಆದ್ರೆ ಅದರಲ್ಲೂ ಕೂಡ ಇಷ್ಟು ವಿಚಾರಗಳಿರುತ್ತೆ. ನಾವು ಎಚ್ಚರಿಕೆಯಿಂದ ಏನೇ ಮಾಡಿದ್ರು ಕೂಡ ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಅದರದೇ ಆದಂತಹ ರೀತಿ ರಿವಾಜಿನ ಪ್ರಕಾರವೇ ಮಾಡ್ಬೇಕಾಗತ್ತೆ ನೋಡಿ. ಇದಕ್ಕೆ ನಾನು ಜ್ಯೋತಿಷ ಇರೋದು, ವಾಸ್ತು ಇರೋದೆಲ್ಲ ಮನುಷ್ಯನ ಜೀವನನ ಸ್ವಲ್ಪ ಸುಲಭ ಮಾಡ್ಲಿ ಅಂತ, ಕಷ್ಟ ಪಡ್ಲಿ ಅಂತಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ, ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ನಾನು ಸುಮಾರು ಕೇಸಸ್ ಅಲ್ಲಿ ನೋಡಿದಂಗೆ ಏನಾಗುತ್ತೆ ಅಂದ್ರೆ, ಕೆಲವು ವಿಷಯಗಳಿಗೆ ಸ್ವಲ್ಪ ನಾವು ಗಮನ ಕೊಡ್ಬೇಕಾಗತ್ತೆ, ಕೆಲವು ವಿಷಯಗಳಿಗೆ ಗಮನ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಅಂದ್ರೆ, ನಾವು ಕೆಲವು ಕಟ್ಟುಪಾಡುಗಳಿಗೆ ಈಡಾಗಿರ್ತೀವಿ. ಈಗ ಮನೆಯಲ್ಲಿ ಬೆಳಗ್ಗೆ ಕೆಲವರು ಹೇಳ್ತಾರೆ, ನಾವು 10 ಗಂಟೆವರೆಗೂ ಪೂಜೆ ಮಾಡ್ತಾ ಇರ್ತೀವಿ, ನಾವು ಉಪವಾಸ ಇರ್ತೀವಿ. ಯಾವ ದೇವರು ಉಪವಾಸ ಇಡಿ ಅಂತ ಖಂಡಿತವಾಗಿ ಹೇಳೋದಿಲ್ಲ ನೋಡಿ. ಯಾರು 10 ಗಂಟೆ 11 ಗಂಟೆವರೆಗೂ ಪೂಜೆಗಳು 2 ಅವರ್ 3 ಅವರ್ ಮಾಡ್ತಾ ಇರ್ತಾರೋ ಅವ್ರ ಕೊನೆಗೆ ಏನಾಗುತ್ತೆ ಅಂದ್ರೆ, BP ಬರುತ್ತೆ, ಶುಗರ್ ಬರುತ್ತೆ, ಹೈಪರ್ ಟೆನ್ಷನ್ ಬರುತ್ತೆ, ಮತ್ತೆ ಅವ್ರ ಆರೋಗ್ಯ ಕೆಟ್ಟೋಗ್ಬಿಟ್ಟು ಯಾವ ಡಾಕ್ಟರ್ ಹೋದ್ರೂ ವಾಸಿ ಆಗೋದಿಲ್ಲ. ಕಷ್ಟ ಪಟ್ಕೊಂಡು ಯಾವ್ದು ಮಾಡ್ಬಾರ್ದು. ದೇವರು ಅಂತಿದ್ರೆ ನಾವು ದೇವರ ಕರುಣಾಮಯಿ ಅಂತೀವಿ. ಹಾಗೇನೆ ಫೋಟೋಸ್ ಸಂಬಂಧಪಟ್ಟ ವಿಷಯದಲ್ಲಿ ಬಹಳನೇ ಮಾಹಿತಿ ಇದೆ. ಜನರಲ್ ಆಗಿ ಏನಂದ್ರೆ, ಈ ಮನೆ ಮಂದಿ ಬದುಕಿರ್ತಾರೆ ನೋಡಿ, ಒಂದು ಫ್ಯಾಮಿಲಿಯಲ್ಲಿ ಮಕ್ಕಳು, ತಾಯಿ ತಂದೆ ಅಥವಾ ಒಂದು 3 ಜನ ಮಕ್ಕಳೆಲ್ಲ ಇರ್ತಾರಲ್ಲ, ಅವ್ರ ಫೋಟೋಗಳು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ದಕ್ಷಿಣ ಅಥವಾ ಉತ್ತರದ ಗೋಡೆ ಮೇಲೆ, ಇದು ಪಶ್ಚಿಮದ ಗೋಡೆ ಮೇಲೆ ಹಾಕ್ಬಿಡ್ತಾರೆ, ಸೌತ್ ಅಥವಾ ವೆಸ್ಟ್ ವಾಲ್ಸ್ ಮೇಲೆ. ಜನರಲ್ ಆಗಿ ಹಾಕಿದಾಗ ನಾನು ನೋಡಿದಾಗೆ 7th ಇಯರ್ ಮೇಲ್ಗಡೆ, ಆಫ್ಟರ್ ದ 7th ಇಯರ್ ಆಡ್ ನಂಬರ್ಸ್ ತಗೊಳ್ಳಿ, ಬೆಸ ಸಂಖ್ಯೆಗಳು, 9ನೇ ವರ್ಷ 11ನೇ ವರ್ಷದಲ್ಲಿ ಅದು ಯಾರು ಫೋಟೋ ಅಲ್ಲಿ ಇರುತ್ತೆ ಅಲ್ಲೆಲ್ಲ ಸೆಪರೇಷನ್ ಆಗ್ಬಿಡುತ್ತೆ ಅವ್ರಿಗೆಲ್ಲ. ಅಂದ್ರೆ ಫ್ಯಾಮಿಲಿ ಫೋಟೋ ಅಂತ ಜೊತೆಲಿ ಹಾಕಿರ್ತಾರೆ ನೋಡಿ, ಆ ಫ್ಯಾಮಿಲಿ ಜೊತೆಲಿ ಇರಕ್ ಆಗಲ್ಲ, ಅವಾಗ ಏನೋ ಎಡವಟ್ಟುಗಳಾಗುತ್ತೆ. ಸೊ ಬದುಕಿರೋರ್ ಫೋಟೋನ ದಕ್ಷಿಣ ಮತ್ತೆ ಪಶ್ಚಿಮದ ಗೋಡೆಗಳ ಮೇಲೆ ಹಾಕ್ಲೇಬಾರ್ದು.
ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕೆಲವು ಮನೆಗಳಲ್ಲಿ ಒಂದು ದೊಡ್ಡ ಹಾಲ್ ಇರುತ್ತೆ, ಗೋಡೆ ಯಾವ್ದಾದ್ರು ಆಗ್ಲಿ, ಪೂರ್ವ ಉತ್ತರ ದಕ್ಷಿಣ ಅಥವಾ ಪಶ್ಚಿಮ ಆಗ್ಲಿ, ಅವರು ಹಿರಿಯರ್ದಿರ್ತಾರಲ್ಲ, ಇವಾಗ ತಂದೆ ತಾಯಿ ಫೋಟೋ ಬಹಳ ಪ್ರೀತಿ ಇಟ್ಕೊಂಡಿರ್ತಾರಲ್ಲ, ಅವ್ರದ್ದೊಂದು ಒಳ್ಳೆ ಪೇಂಟಿಂಗ್ ತರ ಮಾಡಿಸಿ ದೊಡ್ಡದೊಂದು ಗೋಲ್ಡ್ ಫ್ರೇಮ್ ಅಲ್ಲಿ ಹಾಕ್ಬಿಟ್ಟು ಅದರ ಕೆಳಗಡೆ ಈ ಮನೆಯಲ್ಲಿ ಬದುಕಿರೋರ್ದು ಫೋಟೋ ಆಗಿರ್ತಾರೆ. ಅದು ನಿಷಿದ್ಧ. ಅದು ಅಂದ್ರೆ ತೀರ್ಕೊಂಡಿರೋ ಫೋಟೋ ಕೆಳಗೆ ಬದುಕಿರೋರ್ ಫೋಟೋಗಳು ಹಾಕಬಾರ್ದು ಅಂತ. ಸೊ ಆಮೇಲೆ ಇನ್ನೊಂದೇನಂದ್ರೆ ಮನೆ ಮಂದಿ ಫೋಟೋಗಳು ಬದುಕಿರೋಂಥವ್ರದ್ದು ಬಹಳ ಡಿಸೈನರ್ ಕ್ಲಾಕ್ಸ್ ಹಾಕಿರ್ತಾರೆ. ಈ ಡಿಜಿಟಲ್ ಕ್ಲಾಕ್ಸ್ ಎಲ್ಲ ಬರ್ತದೆ, ಅದ್ರ ಕೆಳಗೆ ಹಾಕಿರ್ತಾರಲ್ಲ, ಅದು ಯಾವುದೇ ಗೋಡೆ ಆಗ್ಲಿ ಅದು ಒಳ್ಳೇದಲ್ಲ. ಅದು ಅದು ಟಿಕ್ ಆಗ್ತಾ ಇರುತ್ತಲ್ಲ ಕ್ಲಾಕ್, ಅದು ಕ್ಷೀಣಿಸತ್ತೆ. ಅಂದ್ರೆ ಫೋಟೋಗ್ರಾಫ್ ಅಲ್ಲಿ ಹೆಂಗೆ ಫೋಟೋ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಈಗ ನಾನ್ ರಿಸರ್ಚ್ ಮಾಡಿರೋದು, ಮತ್ತೆ ಅದಕ್ಕೆ ಕೆಲವು ಮಂತ್ರ ಉಪದೇಶಗಳು ಮಾಡ್ಕೋಬೇಕಿಲ್ಲ. ಈ ವಿದ್ಯೆ ನಮ್ಗೆ ಒಲಿಬೇಕು ಅಂದ್ರೆ ಮಂತ್ರ ಉಪದೇಶ ಮಾಡ್ಬೇಕು. ಇವಾಗ ಯಾರಾದ್ರೂ ಒಬ್ಬರದ್ದು ಫೋಟೋ ನನಗೆ ಕೊಟ್ರೆ, ಪ್ರಿಫರ್ಬ್ಲಿ ನನ್ನ ರಿಸರ್ಚ್ ಪ್ರಕಾರ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಾಫ್ ಇರಬೇಕು, ಕಲರ್ ಫೋಟೋಗ್ರಾಫ್ ಅಲ್ಲ. ಇವಾಗ ಯಾರೋ ಒಬ್ಬರ ತಂದೆ ಬಂದು ಹಾಸ್ಪಿಟಲ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರ ಫೋಟೋ ನನಗೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ನಾನು ಆ ಫೋಟೋನ ಪ್ರಿಸಮ್ ಅಲ್ಲಿ ನೋಡಿದ್ರೆ, ಒಂದು ಪವರ್ಫುಲ್ ಪ್ರಿಸಮ್ ಅಲ್ಲಿ ನೋಡಿದ್ರೆ, ಅದ್ರ ಸುತ್ತಲೂ ಬಂದು ಸ್ವಲ್ಪ ಲೈಟ್ ಕಲರ್ಡ್ ಆರಾ ಅಂತ ಕಾಣಿಸಿದ್ರೆ, ಲೈನ್ಸ್ ಪಿಂಕು ಗ್ರೀನು ಎಲ್ಲ ಅಂತ ಬಂದ್ರೆ ಇವ್ರು ಆಸೆ ಆಗ್ತಾರೆ, ವಾಪಸ್ ಬರ್ಬೋದು ಅಂತ ಹೇಳ್ಬೋದು. ಗ್ರೇ ಕಲರ್ ಆರಾ ಇದ್ರೆ ಬಹಳ ದಿನ ಹಾಸ್ಪಿಟಲ್ ಇರ್ತಾರೆ, ಬಟ್ ಯು ವಿಲ್ ಕಮ್ ಔಟ್ ಸೇಫ್ ಅನ್ಬೇಕು. ಸಪೋಸ್ ಪ್ರಿಸಮ್ ಅಲ್ಲಿ ನೋಡಿದಾಗ ಸುತ್ತಲೂ ಬಂದು ಬಹಳ ಡಾರ್ಕ್ ಬ್ಲ್ಯಾಕ್ ಕಲರ್ದು ಒಂದು ಪ್ಯಾಚ್ ತರ ಕಾಣಿಸಿದ್ರೆ ಇವರು ಆಸ್ಪತ್ರೆಯಿಂದ ಹೊರಗೆ ಬರಲ್ಲ ಅಂತ ಹೇಳ್ಬೇಕು. ಅಂದ್ರೆ ಆ ಫೋಟೋಗ್ರಾಫ್ ಅಲ್ಲಿ ಅಷ್ಟು ಸೂಚನೆಗಳು ಬರುತ್ತೆ. ಇದ್ರ ಮೇಲೆ ಇನ್ನೂ ನಾನು ಬಹಳ ರಿಸರ್ಚ್ ಮಾಡ್ತಾ ಇದ್ದೀನಿ. ಪ್ರಿಸಮ್ ಇದೆಯಲ್ಲ, ಅದು ಬಹಳ ಎಫೆಕ್ಟಿವ್ ಮೋಡ್ ಟು ಫೈಂಡ್ ಔಟ್. ಬಟ್ ಆ ಪ್ರಿಸಮ್ ನೋಡಿದಾಗ ನಿಮ್ಮ ಕಣ್ಣಿಗೆ ಕಾಣುತ್ತಲ್ಲ, ನಿಮ್ಮ ಕಣ್ಣಿಗೆ ಕಾಣಬೇಕು ಅಂದ್ರೆ ನಿಮ್ಮ ಬ್ರೇನ್ ಇಂದ ಕಣ್ಣಿಗೊಂದು ಮೆಸೇಜ್ ಹೋಗ್ಬೇಕು. ಆ ಬ್ರೇನ್ ಇಂದ ಒಂದು ಪ್ರಾಪರ್ ವೈಬ್ ಹೋಗ್ಬೇಕು ಅಂದ್ರೆ ನೀವು ಕೆಲವು ಮಂತ್ರಗಳನ್ನ ನೀವು ಪಠಿಸ್ಕೋಬೇಕಾಗತ್ತೆ. ಆ ಕೆಲವು ಮಂತ್ರಗಳು ನಮ್ಮ ತಂದೆಯವ್ರು ಹೇಳ್ಕೊಟ್ಟಿದ್ರು, ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದು ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಆಗ್ತೀನಿ ಅಂದ್ರೆ ಅಷ್ಟು ಸೂಚನೆ ಕೊಡುತ್ತದೆ. ಇವಾಗ ಯಾರೋ ಅಮೆರಿಕಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರು ಯಾರೋ ನಮ್ಮ ಮಗ ಅಲ್ಲಿ ಓದ್ತಾ ಇದಾರೆ, ಸುಮ್ಮನೆ ತೋರಿಸ್ತಾರೆ, ಇವರೇ ನಮ್ಮ ಮಗ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಮದುವೆಗೆ ನೋಡ್ತಾ ಇದ್ದೀವಿ ಅಂತ. ನಾವು ನಂಬ್ತಾರೋ ಬಿಡ್ತಾರೋ ಒಂದೊಂದ್ ಸರ್ತಿ ನನಗೆ ಅದನ್ನ ನೋಡಿದಾಗ ಬರೀ ಕಣ್ಣಲ್ಲೇ ಒಂದ್ಸರ್ತಿ ಅನ್ಸುತ್ತೆ ನನಗೆ. ಇಂಟ್ಯೂಷನ್ ಒಂದೊಂದ್ ಸರ್ತಿ ಯಾವಾಗ್ಲೂ ಆಗಲ್ಲ. ಮೇ ಬಿ 1 out of 500 ಕೇಸಸ್ ಅಲ್ಲಿ ಒಂದ್ಸತಿ ಅನ್ಸುತ್ತೆ. ಅವಾಗ ಏನದನ್ನ ನನಗೆ ಕಣ್ಣಲ್ಲಿ ನೋಡ್ತಾ ಇದ್ದಾಗ, ನೀವು ಯೋಚನೆ ಮಾಡಿ, ರಾತ್ರಿ ನೀವು ಮಲಗಿದ್ದಾಗ ಕತ್ಲೆಯಲ್ಲಿ ಕಣ್ಣು ಬಿಟ್ರೆ ಏನೋ ಓಡಾಡ್ದಂಗೆ ಕಾಣುತ್ತೆ ನಿಮ್ಗೆ, ಅದು ವೈಟು ಶೇಡ್ಸ್ ಎಲ್ಲ ಕಾಣಿಸ್ತಾ ಇರ್ತಲ್ಲ. ಹಾಗೆ ಆ ಫೋಟೋನ ಕಾನ್ಸಂಟ್ರೇಷನ್ ನೋಡಿದಾಗ ಸಪೋಸ್ ಅದರ ಬ್ಲ್ಯಾಕ್ ಕ್ಲೌಡ್ ತರ ಹೆಂಗ್ ಪಾಸ್ ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ ನಾನು ಬಹಳ ಕಷ್ಟಪಟ್ಕೊಂಡು ಅವ್ರು ಏನ್ ಹೇಳ್ಬೇಕಾಗತ್ತೆ ಅಂದ್ರೆ ಈತನಿಗೇನೋ ಅನಾಹುತ ಕಾತಿದೆ, ಹುಷಾರಾಗಿದೆ ಅಂತ ಹೇಳಿ. ಅದೇ ಫೋಟೋಸು, ಅದಕ್ಕೆ ಫೋಟೋಗಳು ಯಾವ್ಯಾವ ಸ್ಥಳದಲ್ಲಿ ಇರ್ಬೇಕು ಅಂತ ನಮ್ಮ ಪೂರ್ವಿಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಉದಾಹರಣೆಗೆ ದೇವರ ಫೋಟೋ ಬೆಡ್ರೂಮ್ ಅಲ್ಲಿ ಹಾಕೋಬಿಡಿತ್ತೆ ಅವ್ರು ಹೇಳ್ತೀನಿ. ಕೆಲವರು ಎದ್ದ ತಕ್ಷಣ ಏನ್ ಮಾಡ್ತಾರೆ, ನಾವು ದೇವರ ಮುಖ ನೋಡ್ಕೊಂಡಿದ್ದು ಹೇಳ್ತೀವಿ ಅಂತಾರೆ. ಇವಾಗ ಈಶಾನ್ಯಂ ದೇವ ಮಂದಿರಂ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರೆ ಈಶಾನ್ಯ ಭಾಗದಲ್ಲಿ ಇದು ಪೂಜಾ ರೂಮ್ ಇರ್ಬೇಕು ಅಂತ. ಪೂಜಾ ರೂಮ್ ಅಲ್ಲಿ ಏನ್ ಹೇಳ್ತೀವಿ, ದೇವರದೇನಾದ್ರು ಪದಾರ್ಥಗಳು ಇಟ್ಕೊಳ್ತೀವಿ, ಫೋಟೋಗಳು ಇಟ್ಕೊಳ್ತೀವಿ. ನೀವು ಮನೇಲಿ ಕಂಡೆಲ್ಲ ದೇವರ ಫೋಟೋ ಹಾಕ್ಬಿಟ್ರೆ ಅದು ಪೂಜಾ ರೂಮ್ ಆಗೋದಿಲ್ಲ. ಅದಕ್ಕೆ ದೇವರ ಫೋಟೋಗಳು ಎಸ್ಪೆಷಲಿ ಬೆಡ್ರೂಮ್ಸ್ ಅಲ್ಲಂತೂ ಹಾಕ್ಲೇಬಾರ್ದು ಅಂತ ಬಹಳ ಸ್ಪಷ್ಟವಾಗಿರ್ತದೆ. ಈ ಕೆಲವು ದಂಪತಿಗಳೆಲ್ಲ ಹಾಕೊಂಡಿರ್ತಾರೆ, ಗಣೇಶನ್ ಫೋಟೋ ಹಾಕಿದ್ದೀವಿ, ರಾಘವೇಂದ್ರ ಸ್ವಾಮಿ ಫೋಟೋ ಹಾಕಿದ್ದೀವಿ, ಆಂಜನೇಯನ್ ಫೋಟೋ ಹಾಕಿದ್ದೀವಿ ಅಂತಾರೆ. ಎಲ್ಲ ಹೋಗಿ ದಂಪತಿಗಳು ಹೋಗಿ ಬ್ರಹ್ಮಚಾರಿಯ ಫೋಟೋ ಹಾಕೊಂಡ್ಬಿಟ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ಅದು ಹಾಕಬಾರದು. ಅದು ಇನ್ನ ಕೆಲವರು ಹೇಳ್ತಾರೆ ರಾಧಾ ಕೃಷ್ಣನ ಫೋಟೋ ಹಾಕೊಂಡ್ಬಿಟ್ರೆ ದಂಪತಿಗಳು ಜಗಳಾನೇ ಆಡಲ್ಲ. ನೋಡಿ, ಫಸ್ಟ್ ಪಾಯಿಂಟ್ ಅದು ಬಹಳ ತಪ್ಪು. ಯಾತ ಗೊತ್ತಾ, ರಾಧೆ ಬಂದ್ಬಿಟ್ಟು ಕೃಷ್ಣನ್ ಹೆಂಡತಿ ಅಲ್ಲ, ಅವಳು ಭಕ್ತೆ ಅಷ್ಟೇ. ಕೃಷ್ಣನ್ ಹೆಂಡತಿ ಅಲ್ಲ, ಅವ್ರಿಗೆ ಯಾವುದೇ ರೀತಿ ದೈಹಿಕ ಸಂಬಂಧಗಳು ಇರ್ಲಿಲ್ಲ. ಅವಳು ಬಹಳ ಪವಿತ್ರವಾಗಿರೋ ಭಕ್ತಿ ಇತ್ತು ಅವಳಿಗೆ. ಏನೇನೋ ಕತೆಗಳು ಕಟ್ಬಿಡ್ತಾರೆ ತಂದು. ಆಮೇಲೆ 16,000 ಹೆಂಡತಿಯರಿದ್ರು ಕೃಷ್ಣನ್ಗೆ ಅಂತ ಹೇಳ್ತಾರೆ. ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಒಂದ್ ಹೆಂಡತಿನ ಮ್ಯಾನೇಜ್ ಮಾಡೋದೇ ಕಷ್ಟ, 16,000 ಹೆಂಡತಿ ಇಟ್ಕೊಂಡ್ಬಿಟ್ರೆ ಕಾಮನ್ ಸೆನ್ಸ್ ಇರಬೇಕು. ಅಂದ್ರೆ 16,000 ರೇಸ್ ಅಂತ ಹೇಳ್ತಾರೆ. ಇದೇನಾಗುತ್ತೆ ಅಂದ್ರೆ ಅದಕ್ಕೆ ಬೆಡ್ರೂಮ್ ಅಲ್ಲಿ ದೇವರ ಫೋಟೋಗಳು ಖಂಡಿತವಾಗಿ ಹಾಕೊಳ್ಳೇಬೇಡಿ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನ ನೆನ್ಸ್ಕೋಬೇಡಿ. ನೆನ್ಸ್ಕೊಂಡ್ರೆ ಯಾವ್ಯಾವ ರೀತಿಯಲ್ಲಿ ನೆನ್ಸ್ಕೊಂಡ್ರೆ ಏನೇನಾಗತ್ತೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಎಷ್ಟು ಮಟ್ಟಕ್ಕೆ ಮಾಹಿತಿ ಕೊಡ್ತೀನಿ ಅಂದ್ರೆ ಅವ್ರವ್ರ ಮನೆ ವಾಸ್ತುನ ತಕ್ಕ ಮಟ್ಟಿಗೆ ಅವ್ರವರೇ ಸರಿಪಡಿಸ್ಕೋಬಹುದು. ಪ್ರೀತಿ ಒಪ್ಕೊಳ್ಳೋಣ, ಮಕ್ಕಳ ಮೇಲೆ ಪ್ರೀತಿ ಇದೆ, ಆದ್ರೆ ಮನೆ ತುಂಬಾ ಮಕ್ಕಳ ಫೋಟೋಸು,
ಅವರು ಚಿಕ್ಕ ವಯಸ್ಸಿಂದ ಹಿಡಿದು ಈಗಿನವರೆಗೂ ಬೆಳೆದಿರುವಂತಹ ಫೋಟೋ ಈ ರೀತಿ ಎಲ್ಲ ಹಾಕೊಳ್ಳೋದ್ರಿಂದ ದೃಷ್ಟಿ ಆಗುವಂಥದ್ದು ಅಥವಾ ಮನೆಗೇನಾದ್ರೂ ಕೆಡಕಾಗುವಂಥದ್ದು ಆ ತರ ಏನಾದ್ರೂ ಆಗುವ ಸಾಧ್ಯತೆಗಳು ಖಂಡಿತವಾಗುತ್ತೆ. ಯಾಕಂದ್ರೆ ಒಂದೆರಡಲ್ಲ ಸಾವಿರಾರು ಕೇಸಸ್ ನಾನು ನೋಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೆ, ಈ ದಂಪತಿಗಳು ರೂಮಲ್ಲಿ ದೇವ್ರ ಫೋಟೋಗಳು ಹಾಕೊಳ್ತಾರೆ ಅಂತ. ದೇವರನ್ನ ಯಾವಾಗ ನೆನ್ಸ್ಕೋಬೇಕು ಆವಾಗ ನೆನ್ಸ್ಕೋಬೇಕು. ದೇಹ ಶುದ್ಧೀಕರಣ ಆಗೋವರೆಗೆ ದೇವರನ್ನ ನೆನ್ಸ್ಕೋಬಾರ್ದು ಅಂತ ಹೇಳ್ತಾರೆ. ದೇವರ ಗುಣಗಳ ಬಗ್ಗೆ ನಾವು ನೆನ್ಸ್ಕೋಬೇಕು. ಅಂದ್ರೆ ನಾವು ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ, ನಾನು ಯಾವಾಗ ಹೇಳ್ತೀನಿ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಇವತ್ತಿಂದ ನಾನು ನೆಟ್ಗಿರ್ತೀನಿ, ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ, ಮತ್ತೆ ನನಗೆಲ್ಲಾನು ಒಳ್ಳೇದೇ ಆಗತ್ತೆ, ನಾನು ಬಹಳ ಸಂತೋಷವಾಗಿದ್ದೀನಿ ಅಂತ ಅನ್ಕೊಂಡಿದ್ರೆ ಫಸ್ಟ್ ಇಂಪ್ರೆಷನ್ ಅಂತ ಬ್ರೇನ್ ಬಂದು ಅದು ಹಂಗೆ ಮಾಡುತ್ತದನ್ನ. ಎರಡನೇದಾಗಿ ಕೆಲವರು ಹಿರಿಯರ್ ಫೋಟೋ ಹಾಕೊಂಡಿರ್ತಾರೆ ಬೆಡ್ರೂಮ್ ಅಲ್ಲಿ. ಇವಾಗ ಸಿಂಪಲ್ ಆಗಿ ನಾವು ಯೋಚನೆ ಏನ್ ಮಾಡ್ಬೇಕು ಅಂದ್ರೆ, ಇವಾಗ ದಂಪತಿಗಳು ದಾಂಪತ್ಯ ಅಂತ ನಡೆಸಿದಾಗ ಅವ್ರ ಅಪ್ಪ ಅಮ್ಮನ ಇಲ್ಲಿ ಕೂತ್ಕೊಳ್ಳಿ ರೂಮಲ್ಲಿ ಅಂತ ಹೇಳಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ಬೇಕು. ಅದಕ್ಕೆ ಹಿರಿಯರ್ದು ಹಾಕೋಬಾರ್ದು. ರೂಲ್ಸ್ ಪ್ರಕಾರ ಹಿರಿಯರ್ದು ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಬಹಳ ನೆಗೆಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಆ ಹಿರಿಯರ್ದು ಫೋಟೋಗಳಿಂದ ಬರ್ತಾರಂತ ವೈಬ್ಸ್ ಇರುತ್ತೆ ನೋಡಿ, ಅದು ಬೇರೆ ತರ. ಇವ್ರ ದೇಹದಿಂದ ಬರುವಂತ ಕೆಲವು ವೈಬ್ರೇಷನ್ಸ್, ಪ್ರಭಾವಳಿ ಅಂತ ಹೇಳ್ತೀವಿ, ಅದು ಬೇರೆ ತರ ಇರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ದೊಡ್ಡವ್ರದ್ದು ಹಾಕೋಬೇಕು ಅಂತ ಏನ್ ಮಾಡ್ಬೇಕು ಅಂದ್ರೆ, ಲಿವಿಂಗ್ ಏರಿಯಾ ಇರುತ್ತೆ ನೋಡಿ ಜನರಿಗೆ. ಇವಾಗ ನಾರ್ಮಲ್ ಮನೆ ಬಗ್ಗೆ ಮಾತಾಡೋಣ. ಒಂದೇ ರೂಮ್ ಇರೋ ಮನೆ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಇವಾಗ ನಾರ್ಮಲ್ ಒಂದು ಬೆಡ್ರೂಮ್, ಒಂದು ಹಾಲ್ ಇರುತ್ತೆ. ಸೊ ಮನೆಯಲ್ಲಿ ಹಿರಿಯರ ಫೋಟೋ ಹಾಕೊಳ್ಳೇಬೇಕು ಅಂದ್ರೆ ಆ ಹಾಲ್ ಅಲ್ಲಿ ದಕ್ಷಿಣ ಅಥವಾ ಪಶ್ಚಿಮದ ಗೋಡೆ ಮೇಲೆ ಹಾಕೋಬೇಕು, ಪೂರ್ವ ಅಥವಾ ಉತ್ತರದ ಗೋಡೆ ಮೇಲೆ ಹಾಕ್ಲೇಬಾರದು. ಎರಡನೇದಾಗೇನಂದ್ರೆ, ಈ ಮೆಟ್ಲು ಕೆಳಗೆ ಸ್ಪೇಸ್ ಇರುತ್ತೆ ನೋಡಿ, ಆ ಮೆಟ್ಲು ಕೆಳಗೆ ಕೆಲವರೆಲ್ಲ ಫೋಟೋಗಳು ಹಾಕ್ಬಿಟ್ಟಿರ್ತಾರೆ. ಈ ಮಕ್ಕಳದು ಎಲ್ಲ ಹಾಕ್ಬಿಟ್ಟಿರ್ತಾರೆ, ಇರೋರ್ದು ಇಲ್ದೇ ಇರೋದ್ರ ಫೋಟೋ ಎಲ್ಲ. ಅದು ಬಹಳ ಕೆಟ್ಟದ್ದು. ಅಂದ್ರೆ ಎಷ್ಟು ಕೆಟ್ಟದ್ದು ಅಂದ್ರೆ, ಯಾವತ್ತು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಉಂಟಾಗುತ್ತೆ ಅವ್ರಿಗೆ. ಆ ಮೆಟ್ಲ ಮೇಲೆ ಓಡಾಡ್ತಾ ಇರ್ತಾರಲ್ಲ, ಅದು ಬಹಳ ತೊಂದರೆ ಉಂಟು ಮಾಡುತ್ತದು. ಸೊ ಸ್ಟೇರ್ ಕೇಸಸ್ ಕೆಳಗೆ ಖಂಡಿತವಾಗಿ ಯಾವುದೇ ರೀತಿ ದೇವರುಗಳದಾಗ್ಲಿ, ಗುರುಗಳದಾಗ್ಲಿ, ಹಿರಿಯರದಾಗ್ಲಿ ಅಥವಾ ಮನೆ ಮಂದಿ ಆಗ್ಲಿ ಅವ್ರ ಫೋಟೋಗಳು ಹಾಕೋಬಾರ್ದು. ನೀವು ಸ್ಟೇರ್ ಕೇಸ್ಗೆ ಏನಾದ್ರು ಕೆಳಗಡೆ ಸುಮ್ಮನೆ ಡೆಕೋರೇಷನ್ಗೆ ಅಂತ ಹಾಕೊಳ್ಳೇಬೇಕು ಅಂದ್ರೆ ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಫೋಟೋಗಳು ಹಾಕಬಹುದು. ಪ್ರಾಣಿಗಳ ಫೋಟೋಗಳು ಸುಮ್ನೆ ಹಾಕಬಾರ್ದು. ಈಗ ಹೊಸದಾಗ ಒಂದು ಕಾನ್ಸೆಪ್ಟ್ ಬಂದಿದೆ, ಕುದುರೆ ಫೋಟೋ ಹಾಕ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತ. ಅದ್ರ ಮೇಲೆ ರೇಸ್ಗೆ ಹೋಗ್ಬೋದಲ್ಲ, ನರಿ ಫೋಟೋನು ಹಾಕೋಬಹುದು. ಅದ್ರ ಜೊತೆ ರೇಸ್ಗೆ ಹೋಗ್ಬೋದಲ್ಲ, ಕುದುರೆಗಳ ದಿನ ಓಡ್ತಾರೆ. ಅದು ತಪ್ಪದು. ಸ್ಟೇರ್ ಕೇಸ್ಗಳಿಗೆ ಯಾವುದೇ ರೀತಿ ಫೋಟೋ ಬರಬಾರ್ದು, ಹಾಕೊಳ್ಳೇಬೇಕು. ಕತ್ತೆ ಎಲ್ಲ ಹಾಕ್ತಾರಲ್ಲ ಗುರುಜಿ, ಅದಕ್ಕೆ ಆಗ್ಬಿಟ್ಟಿದೆ. ಅದಕ್ಕೆ ಜೀವನನು ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಅದಕ್ಕೆ ಸ್ಟೇರ್ ಕೇಸ್ಗಳಿಗೆ ಏನಾದ್ರು ಶೋ ತರ ಹಾಕೋಬೇಕು ಅಂದ್ರೆ ಏನ್ ಹಾಕೋಬೇಕು ಅಂದ್ರೆ, ಪ್ರಕೃತಿಗೆ ಸಂಬಂಧಪಟ್ಟಿರುವಂತದ್ದು ಒಂದು ವಾಟರ್ ಫಾಲ್ದು ಅಥವಾ ಯಾವ್ದೋ ಒಂದು ಬೆಟ್ಟದ್ದು ಆ ತರ ಹಾಕೋಬೇಕು. ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ದೇವರ ಬೆಟ್ಟಗಳಿರುತ್ತೆ ನೋಡಿ, ಹಿಮಾಲಯ, ತಿರುವಣ್ಣಾಮಲೈ ಅಂತದೆಲ್ಲ ಹಾಕಕ್ ಹೋಗ್ಬಾರ್ದು. ಸಿಂಪಲ್ ಫೋಟೋ ಹಾಕೋಬಹುದು. ಬೆಸ್ಟ್ ಏನಂದ್ರೆ ಏನು ಹಾಕ್ಲಿಲ್ಲ ಅಂದ್ರೆ ಬಹಳ ಒಳ್ಳೇದಲ್ಲಿ ಅಂತ. ಮತ್ತೆ ಇನ್ನೊಂದೇಂದ್ರೆ, ಕೆಲವ್ರ ಮನೆಗಳಲ್ಲಿ ಒಂದು ಏನು ಅಭ್ಯಾಸವೋ ದುರಭ್ಯಾಸವೋ ಏನು ಅಂದ್ರೆ, ಈ 4 ಗೋಡೆ ಇರುತ್ತೆ ನೋಡಿ, 4 ಗೋಡೆ ತುಂಬಾ ಫೋಟೋಗಳು ಹಾಕ್ಬಿಟ್ಟಿರ್ತಾರೆ. ಇಲ್ಲಿ ಗುರು ಹಿರಿಯರದು, ಇಲ್ಲಿ ದೇವ್ರದು, ಇಲ್ಲಿ ಬದುಕಿರೋರ್ದು, ಇಲ್ಲಿ ಹೋಗಿರೋರ್ದು, ಇಲ್ಲಿ ಇರೋರ್ದು. ಯಾವಲ್ಲ ಒಂದು ರೂಲ್ ಏನು ಅಂದ್ರೆ, ಯಾವುದೇ ಫೋಟೋ ಮನೆಯಲ್ಲಿ ಯಾವುದೇ ರೂಮಲ್ಲಿ ಹಾಕೊಂಡ್ರು ಆಪೋಸಿಟ್ ಫೋಟೋಗಳು ಬರಬಾರ್ದು. ಒಂದು ಫೋಟೋಗೆ ಒಂದು ಆಪೋಸಿಟ್ ಬರಬಾರ್ದು. ಯಾಕೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅದು ಅನಾಹುತ ಉಂಟು ಮಾಡುತ್ತೆ. ಆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಮತ್ತೆ ಯಾರ ಮನೆಯಲ್ಲಿ ಆಪೋಸಿಟ್ ಫೋಟೋ ಇರ್ತೋ, ನನ್ನ ರಿಸರ್ಚ್ ಏನ್ ಪ್ರೂವ್ ಆಗಿದೆ ಅಂದ್ರೆ, ಅವ್ರಿಗೆ ಸಾಧಾರಣವಾಗಿ ಬೋನ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ಅದಕ್ಕೆ ಏನ್ ಸಂಬಂಧ ಅಂತ ನನಗೆ ಗೊತ್ತಿಲ್ಲ, ನನ್ನ ಫೈಂಡಿಂಗ್ ಅಷ್ಟೇ. ಯಾಕೆ ಬರುತ್ತೆ ಅಂತ ಪರಮಾತ್ಮನ್ ಕೇಳ್ಬೇಕಾಗುತ್ತೆ. ಮತ್ತೆ ಇನ್ ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ, ಹಾಲಲ್ಲಿ ಮನೆ ಮಂದಿದು ಪೂರ್ವದ ಗೋಡೆ ಮೇಲೆ ಫೋಟೋ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ, ಒಂದು ಫ್ಯಾಮಿಲಿ ಫೋಟೋನು ಅಥವಾ ಮಕ್ಕಳದು ಹಾಕಿರ್ತಾರೆ. ಆಪೋಸಿಟ್ ಗೋಡೆಯಲ್ಲಿ ದೇವರುಗಳದ್ದು ಹಾಕಿರ್ತಾರೆ. ಸೊ ಈ ಕಡೆ ದೇವರದು, ಈ ಕಡೆ ಬಂದ್ಬಿಟ್ಟು ಆ ಮನೆ ಮಂದಿ ಇದಿರುತ್ತಲ್ಲ ಆಪೋಸಿಟ್, ಅದು ಹಾಕ್ಬಾರ್ದು. ಸೊ ಆಪೋಸಿಟ್ ಫೋಟೋಸ್ ಖಂಡಿತವಾಗಿ ಇರ್ಲೇಬಾರ್ದು. ಮತ್ತೆ ಇನ್ನೊಂದೇನು ಅಂದ್ರೆ, ಈ ಗಡಿಯಾರಗಳಿರ್ತಲ್ಲ, ಇಲ್ಲೊಂದು ಫೋಟೋ ಆಗ್ಬಿಟ್ಟು ಇಲ್ಲೊಂದು ಗಡಿಯಾರ ಇರಬಾರ್ದು. ಅಂದ್ರೆ ನಾವು ಗಡಿಯಾರ ನೋಡ್ತಾ ಇದ್ದಂಗೆ ಅದಕ್ಕೆ ಹತ್ರ ಹೋಗ್ತಾ ಇದ್ದೀವಿ ಅಂತ, ಯಮಸ್ಥಾನಕ್ಕೆ ಹತ್ರ ಹೋಗ್ತಾ ಇದ್ದೀವಿ ಅಂತ. ಎಷ್ಟೋ ಕೇಸಸ್ ಅಲ್ಲಿ ನೋಡಿದ್ದೀನಿ, ಈ ಗಡಿಯಾರಗಳಲ್ಲಿ ಇಟ್ಬಿಟ್ಟು ಇಲ್ಲೇನಾದ್ರು ಅವ್ರದ್ದು ಯಾರು ಮನೆ ಮಂದಿ ಫೋಟೋ ಇಟ್ಕೊಂಡ್ರೆ ಅವ್ರು ಬೇಗ ಜಾಗ ಖಾಲಿ ಮಾಡ್ಬಿಡ್ತಾರೆ. ಅದು ಡೈರೆಕ್ಟ್ ಎಫೆಕ್ಟು ಅಥವಾ ಸೂಚನೆ ಏನೋ ಗೊತ್ತಿಲ್ಲ, ಬಟ್ ಇದು ಇಡಬಾರ್ದು. ಯಾಕಂದ್ರೆ ಗಡಿಯಾರ ಬಂದು ನಾವು ಇದು ಕಾಲ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಬಹಳ ದೊಡ್ಡ ದುರಭ್ಯಾಸ ಏನು ಅಂದ್ರೆ, ಈ ಶೋಕೇಸ್ಗಳು ನಾನು ವಾಸ್ತವವಾಗಿ ನೋಡ್ತೀನಿ ನೋಡಿ, 25 ಗಣಪತಿ ವಿಗ್ರಹ
ಹೌದು 10 ಕೃಷ್ಣನ್ ವಿಗ್ರಹಗಳು ಹಾಬಿ ಕೆಲವರಿಗೆ ಹಾಬಿ. ಬೇರೆ ಬೇರೆ ಅದೇನು ವಿಚಿತ್ರ ಗಣಪತಿಗಳು, ಗಿಟಾರ್ ಇಟ್ಕೊಂಡೋ ಗಣಪತಿ, ಅರ್ಧಂಬರ್ಧ ಮಲಗಿರೋ ಗಣಪತಿ, ಡ್ಯಾನ್ಸ್ ಮಾಡ್ತಾರೋ ಗಣಪತಿ, ಯುದ್ಧಕ್ಕೆ ಹೋಗ್ತಾರೋ ಗಣಪತಿ, ಇದೆಲ್ಲ ಹೊಸದಾಗಿ ಶುರು ಮಾಡ್ಕೊಂಡಿದ್ದಾರೆ. ಮಿಲಿಟರಿ ಡ್ರೆಸ್ ಅಲ್ಲಿ ಏನೇನೋ ಮಾಡ್ತಾರಲ್ಲ, ಅದು ಬಹಳ ದೇವ್ರಿಗೆ ಇನ್ಸಲ್ಟ್ ಮಾಡ್ದಂಗ ಆಗುತ್ತೆ. ಅಂತ ಮನೆಗಳಲ್ಲಿ ನಾನು ಕೆಟ್ಟದ್ದಾಗತ್ತೆ ಅಂತ ಹೇಳಲ್ಲ, ಅನಾಹುತ ಆಗುತ್ತೆ. ಯಾವತ್ತು ಅಂದ್ರೆ ಅನಾಹುತ ಆಗುತ್ತೆ. ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆ ಶೋ ಕೇಸಲ್ಲಿ ಕೇಳ್ತಾರೆ ನನಗೆ, ನಾವು ಕೆಲವರು ಪಬ್ಲಿಕ್ ಲೈಫಲ್ಲಿ ಇರ್ತಾರೆ ನೋಡಿ ಸೆಲೆಬ್ರಿಟೀಸ್, ನಾವಲ್ಲಿ ಸನ್ಮಾನ ಮಾಡಿದ್ರು ಇದು ಕೊಟ್ರು, ಅಲ್ಲಿ ಸನ್ಮಾನ ಮಾಡಿದ್ರು ಇದು ಕೊಟ್ರು ಅಂತ, ಮತ್ತೆ ಅವ್ರಿಗೆಲ್ಲ ಇದು ಕೊಡ್ತಾರೆ ನೋಡಿ ಅವಾರ್ಡ್ಸ್ ಎಲ್ಲ, ಅದ್ರಲ್ಲಿ ಏನೇನೋ ಫೋಟೋಗಳು ಇರುತ್ತಲ್ಲ, ಸರಸ್ವತಿದು, ಕೃಷ್ಣಂದು, ದುರ್ಗೆದು ಎಲ್ಲ, ಅದೂನು ಇಡಬಾರ್ದು ಶೋ ಕೇಸಲ್ಲಿ. ಯಾವಾಗ ಈಶಾನ್ಯಂ ದೇವ ಮಂದಿರಂ ಅಂತ ಹೇಳ್ತೇವೋ ಅಷ್ಟು ಮಾತ್ರ ದೇವರಸ್ನಿಗೆ ಇಡೋದು ಇದು ಲಿಮಿಟ್ ಅಂತ. ಆ ಏರಿಯಾ ಬಿಟ್ಬಿಟ್ಟು ಹೊರಗಡೆ ದೇವರುಗಳನ್ನ ಇಡಬಾರ್ದು ನಾವು. ಸ್ವಂತ ಮನೆಗಳೆಲ್ಲನೂ ಆ ಥರ ದೇವರ ಫೋಟೋಸು, ಐಡಲ್ಸು ಇದೆಲ್ಲ ಸಿಕ್ಕಾಪಟ್ಟೆ ಇಡಬಾರ್ದು. ಕೆಲವ್ರು ಕೇಳ್ತಾರೆ, ನಾವು ಹೋದಾಗೆಲ್ಲ ಯಾರಾದ್ರೂ ನಮ್ಗೆ ಕೊಡ್ತಾನೆ ಇರ್ತಾರೆ, ನಾವ್ ಏನ್ ಮಾಡ್ಬೇಕು ಸ್ವಾಮಿ ಅಂತ ಕೇಳ್ತಾರೆ. ಬಿಸಾಕಿ ಅಂತ ಖಂಡಿತವಾಗಿ ಹೇಳಲ್ಲ. ಇವಾಗ ನನಗೂ ಬಹಳ ಜನ ತಂದು ಕೊಡ್ತಾ ಇರ್ತಾರೆ ದೇವ್ರ ಫೋಟೋಗಳೆಲ್ಲ. ನಾನೇನ್ ಮಾಡ್ತೀನಿ ಅಂದ್ರೆ ಅದನ್ನ ರ್ಯಾಪ್ ಮಾಡಿ ಇಟ್ಬಿಟ್ಟು ಯಾವ್ದಾರ ಫಂಕ್ಷನ್ಗೆ ಹೋದಾಗ ಇನ್ನೊಬ್ಬರು ಕೊಡ್ತೀನಿ, ಇಲ್ದ್ರೆ ಯಾವ್ದಾದ್ರು ಮಠಕ್ಕೋ ದೇವಸ್ಥಾನಕ್ಕೂ ಕೊಟ್ಬಿಡ್ತೀನಿ, ಅದು ಅವ್ರವ್ರಿಗೆ ಸೇರಿದ್ದು ಅಂತ. ಮನೆಗಳಲ್ಲಿ ಇಟ್ಕೋಬಾರ್ದು. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಯಾವ್ಯಾವ ಗೋಡೆ ಮೇಲೆ ಯಾರ ಫೋಟೋ ಆಗಿದ್ರೆ ಏನೇನಾಗತ್ತೆ ಅಂತ ಖಂಡಿತವಾಗಿ ಎಷ್ಟು ಎಫೆಕ್ಟ್ ಆಗತ್ತೆ ಅಂತ ನಮ್ಮ ಪೂರ್ವಿಕರು ಕೆಲವು ಸೂಚನೆಗಳು ಕೊಡ್ತಾರೆ. ಅದು ಕೇಳ್ತಾ ಇದ್ರೆ ಇವಾಗ ಯಾರ ಮನೇಲಿ ಅಂದ್ರೆ ಏನೋ ಸಮಸ್ಯೆಗಳಿದ್ರೆ ಅವಾಗ ಈ ಫೋಟೋ ಇಲ್ಲಿருந்து ಈ ಸಮಸ್ಯೆ ಇದೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅಂದ್ರೆ ಫೋಟೋಗ್ರಾಫ್ಸ್ ನಾವು ಪೇಂಟಿಂಗ್ಸ್ ಆಗಿರ್ಬೋದು ಅಥವಾ ನಾವು ತೆಗೊಂಡಿರೋ ಫೋಟೋ ಇರ್ಬೋದು, ಅದನ್ನ ಕೆಲವರು ಕೇಳ್ತಾರೆ ಮೊಬೈಲ್ ತುಂಬಾ ಫೋಟೋಗಳಿದೆ ಅದೇನ್ ಮಾಡೋದು ಅಂತ. ಮೊಬೈಲ್ ಫೋಟೋ ಇಸ್ ನಾಟ್ ಎಕ್ಸ್ಪೋಸ್ಡ್ ನೋಡಿ, ಇಟ್ಸ್ ಆಲ್ವೇಸ್ ಕವರ್ಡ್. ಯಾವಾಗ ಒಂದ್ಸಲ ತಗೊಳ್ತೀವಿ ದಟ್ಸ್ ಓಕೆ ಅದು. ಬಟ್ ಇವು ತಗ್ಲಾಕೋ ಫೋಟೋಗಳು ಇರುತ್ತಲ್ಲ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಈಡಾಗತ್ತೆ. ಸೊ ಮುಂದಿನ ಸಂಚಿಕೆಗಳಲ್ಲಿ ಯಾರ್ಯಾರ ಫೋಟೋ ಯಾವ್ಯಾವ ಗೋಡೆ ಮೇಲೆ ಹಾಕಿದ್ರೆ ಏನೇನ್ ಎಫೆಕ್ಟ್ ಆಗತ್ತೆ, ಯಾವಾಗ ಆಗತ್ತೆ, ಅದ್ರ ಪರಿಣಾಮ ಅಂತ ಇದ್ರ ಬಗ್ಗೆನೂ ತಿಳಿಸ್ತೀನಿ. ಅದು ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ. ಸೊ ವೀಕ್ಷಕರು ಕಾಯ್ತಾ ಇರಿ. ವೀಕ್ಷಕರೇ, ಮನೆಯೇ ಮಂತ್ರಾಲಯ ಅಂತಾರೆ. ಮನೆಯಲ್ಲಿ ಸದಾಕಾಲ ನಗು, ಖುಷಿ, ನೆಮ್ಮದಿ ತುಂಬಿರ್ಬೇಕು. ಅದೇ ರೀತಿ ನಾವು ವಾಸಿಸುವಂತಹ ಸ್ಥಳದಲ್ಲೂ ಸದಾ ನೆಮ್ಮದಿ ಇರಬೇಕು ಅಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತಿರುವಂತಹ ತಪ್ಪುಗಳನ್ನ ತಿದ್ದುಕೊಂಡು ನಾವು ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕು. ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಮುಂದಿನ ಸಂಚಿಕೆಯಲ್ಲೂ ಕೂಡ ಮನೆಯಲ್ಲಿ ಖುಷಿ, ಶಾಂತಿ, ನೆಮ್ಮದಿ ತುಂಬಿರೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಮತ್ತಷ್ಟು ವಿಚಾರಗಳೊಂದಿಗೆ ಗುರುಗಳು ನಮ್ಮ ಮುಂದೆ ಹಾಜರಾಗ್ತಾರೆ. ಅಲ್ಲಿಯವರೆಗೂ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಿದ್ದೀವಿ. ನಮಸ್ಕಾರ.